ನಮಸ್ತೆ. ಇವತ್ತು ಗಾರ್ಡನ್ ಅಪ್ಡೇಟಲ್ಲಿ ಏನೇನು ಹೇಳ್ತೀನಿ ಅಂತ ಕೇಳಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ನೋಡಿ ಇಲ್ಲೆಲ್ಲ ನಾನು ಚಪ್ರದವರೆಕಾಯಿ ಬಳ್ಳಿ ಎಬ್ಸಿದ್ನಲ್ಲ, ಇಲ್ಲಿ ಬೇರೆ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದ್ವು ಆ ಗ್ರೋ ಬ್ಯಾಗಲ್ಲಿ. ಅವನ್ನೆಲ್ಲ ಕಿತ್ತಿದ್ದೀನಿ. ಅದು ಗೌರಿ ಹೂವು ಅನ್ನೋದು ಮಾತ್ರ ಜಾಸ್ತಿನೇ ಬೆಳೆದ್ಬಿಟ್ಟಿತ್ತಲ್ಲ, ಅದನ್ನು ಕಿತ್ಬಿಟ್ಟು ತೆಗ್ದೀನಿ. ಯಾಕೆಂದರೆ ಈ ಗಿಡಗಳಿಗೆ ಎನರ್ಜಿ ಚಾಲಲ್ಲ, ಅದರಿಂದ ಇದನ್ನು ತೆಗ್ದಿದ್ದೀನಿ. ಇದು ನಾನು ಇಲ್ಲಿ ಗಿಡಗಳಿಗೆ ದೊಡ್ಡ ದೊಡ್ಡದು ಹೈಟ್ ಗಿಡಗಳು ಬೆಳೆದಿರೋಕ್ಕೆ ದಾರ ಕಟ್ಬಿಟ್ಟು ಈ ಥರ ಹಬ್ಬಕ್ಕೆ ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ತೆಗೆದು ಸ್ವಲ್ಪ ಎಲ್ಲ ತೆಗೆದ್ಬಿಟ್ಟು ಮಣ್ಣು ಸ್ವಲ್ಪ ಗಟ್ಟಿಯಾಗಿದೆ, ಕೈಯಲ್ಲೇ ಸಮ ಮಾಡ್ತೀನಿ. ಯಾಕೆಂದರೆ ಅದೆಲ್ಲ ಬರೀ ಗಾರ್ಡನ್ ವೇಶು. ನೋಡಿ ಇದೆಲ್ಲ ಅದರಲ್ಲೇ ಇದ್ದಿದ್ದು ಒಂದು ಬ್ಯಾಗ್ ಆಗಿದೆ ಫುಲ್ಲು, ಅದ್ರಾಗಿದ್ದು ತೆಗೆದು. ಇದು ಹೊಸ ಗಿಡ, ಗಲಾಟೆ ಹೊಸ ಗಿಡ ಆದಾಗ ಎಲೆಗಳೆಲ್ಲ ತುಂಬ ಅಗಲವಾಗಿರುತ್ತೆ. ಹಳೇದಾಗ್ತಾ ಆಗ್ತಾ ಎಲೆಗಳು ತುಂಬ ಚಿಕ್ಕವಾಗ್ಬಿಡುತ್ತೆ. ನಾವು ಅಷ್ಟರೊಳಗೇ ಸಸಿ ಮಾಡ್ಕೊಂಡು ಬೇರೆ ಗಿಡ ಹಾಕ್ಕೊಂಡ್ರೆ ಹೊಸ್ದಾಗಿ ಬರ್ತಾನೆ ಇರುತ್ತೆ. ಅದಕ್ಕೇನು ಟೈಮು ಅಂತಿಲ್ಲ. ಗಲಾಟೆ ಹೂವಿನ ಗಿಡಗಳು ಇವಾಗ ಬೀಜನೂ ಸಿಗ್ತಾಯಿದೆ ಎಲ್ಲ ಕಡೆ. ಒಂದು ಸರಿ ತಂದು ಹಾಕೊಂಬಿಟ್ರೆ ನಿಮ್ಮ ಗಾರ್ಡನಲ್ಲಿ ಅವು ಹೋಗೋದೇ ಇಲ್ಲ, ಅದೇ ಥರ ಇರುತ್ತೆ. ಮಿಕ್ಸೆಡ್ ಇರುತ್ತೆ, ಒಂದೊಂದು ಬರುತ್ತೆ ಒಂದೊಂದು ಬರೋಲ್ಲ. ಪಿಂಕ್ ಅಂತೂ ಬರಲ್ಲ, ರೆಡ್ ಅಂತೂ ಬಂದೇ ಬರುತ್ತೆ. ಇಲ್ಲೆಲ್ಲ ಹಳೆ ಗಿಡಗಳು ನಾನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಇನ್ನು ಸ್ವಲ್ಪ ದಿನ ನೋಡಿರ್ತೀನಿ. ನೋಡಿ ಇವು ಗಲಾಟೆ ಹೂವಿನದ್ದು ಸಸಿಗಳು. ನಾನು ಹೂವು ಒಣಗಿರೋವು ತೆಗೆದು ಹಿಂಗೆ ಹಾಕಿದ್ದೀನಿ. ಈ ಥರ ಹಾಕ್ಕೊಂಬಿಟ್ರೆ ಹೊಸ ಸಸಿ ರೆಡಿಯಾಗುತ್ತೆ. ನಾವು ಹಳೆವು ಮುಗಿದ ತಕ್ಷಣ ಅವನ್ನ ತೆಗೆದಾಕ್ಬಿಟ್ಟು ಇವನ್ನಿಟ್ಟರೆ ಮತ್ತೆ ಗಿಡಗಳು ಹೆಲ್ದಿಯಾಗಿ ಹೂವನೂ ಜಾಸ್ತಿ ಬರುತ್ತೆ, ನೋಡೋಕ್ಕೂ ಬುಷಿಯಾಗಿ ಬೆಳೆಯುತ್ತೆ. ಆಮೇಲೆ ಇಲ್ಲಿ ದಾಸವಾಳ, ಇದು ಒಂಥರ ಪಿಂಕು, ಆಮೇಲೆ ಇದು ಬೀಜದಿಂದ ಬಂದಿರೋದಲ್ವ. ಇವತ್ತು 2 ಹೂವು ಅರಳಿತ್ತೆ. ಮೊನ್ನೆ ನೋಡಿಸ್ದಾಗ ನಿಮಗೆ ಮೊಗ್ಗಿತ್ತು. ಇದು ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಇವಾಗ ಹಾಕ್ತಾಯಿದ್ದೀನಿ ನಿಮಗೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ ನನಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದರಿಂದ ನಾನು ವಿಡಿಯೋಗಳು ಸ್ವಲ್ಪ ಡಿಲೇ ಆಗ್ತಾಯಿದೆ. ನೋಡಿ ಇದು ತಿರ್ಗಾ ಮಾರನೇ ದಿನವೇ ತೆಗೆದಿದ್ದು ವಿಡಿಯೋ. ನಾನು ವಾಯ್ಸ್ ಇವತ್ತು ಕೊಟ್ಬಿಟ್ಟು ಹಾಕ್ತಾಯಿದ್ದೀನಿ. 2 ಹೂವನೂ ಅರಳಿದೆ. ಇದು ಹೇಳಿದ್ನಲ್ಲ, ಎಲ್ಲೋಗೆ ನಾನು ಪಾಲಿನೇಷನ್ ಮಾಡಿದ್ದು, ಪಿಂಕು ಎಲ್ಲೋ, ಅದು ಆಯಿತು. ಆಮೇಲೆ ಇದು ಮಾಮೂಲಿ ನಾಟಿದು ಸಿಂಗಲ್ ಪೆಟಲ್ಲು ದಾಸವಾಳ. ಅದು ಎಣ್ಣೆ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ, ತಲೆಗೆ ಕಂಡೀಷನ್ ಥರ ಕೂಡ ಉಪಯೋಗಿಸ್ಕೋಬೋದು. ಈ ಥರ ಮಾಡ್ಬೋದು. ಫಸ್ಟು ನಾವು ಬಂದ ತಕ್ಷಣ ದಾಸವಾಳದ ಹೂವಿನ ಗಿಡಗಳೇ ಕಾಣುತ್ತೆ, ಅದರಿಂದ ಅದನ್ನೇ ಫಸ್ಟ್ ನಾನು ವಿಡಿಯೋ ಮಾಡ್ಕೊಂಡು ಹಂಗೆ ಮುಂದೆ ಹೋಗ್ತೀನಿ. ಯಾಕೆ ಇಲ್ಲಿ ಮುಂದೆ ಇಟ್ಟಿದ್ದು ಯಾಕೆ ಅಂದರೆ, ಇವಾಗ ಹೊಸಬ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಒಂದು ಲೈನ್ ಪೂರ್ತಿ ಸುತ್ತ ಬರಂಗೆ ದಾಸವಾಳ ಇಟ್ಟಿದ್ದೆ. ಯಾವಾಗ ಅಳಿಲಿನ ಕಾಟ ಜಾಸ್ತಿ ಆಯಿತೋ ಆವಾಗ ನಾನು ಇಲ್ಲಿ ಮುಂದ್ಗಡೆ ಆಪಿ ಇರುತ್ತೆ, ನಾವು ಓಡಾಡ್ತಿರ್ತೀವಿ, ಆವಾಗ ಅವಕ್ಕೆ ಕಡಿಯೋಕ್ಕೆ ಇದು ಇರಲ್ಲ ಅಂತೇಳ್ಬಿಟ್ಟು ಎಲ್ಲ ಮುಂದೆ ಬರಂಗೆ ಮಾಡ್ಕೊಂಡಿದ್ದೀನಿ. ಹಿಂದ್ಗಡೆ ಸಾಮಂತಿಗೆ, ಗುಲಾಬಿ ಎಲ್ಲ ಇಟ್ಟಿದ್ದೀನಿ. ನೋಡಿದರೆ ಸಾಮಂತಿಗೆ, ಗುಲಾಬಿ ಇಲ್ಲಿಂದ ನೋಡಿದಾಗ ಗೊತ್ತಾಗಲ್ಲ, ಒಳಗಡೆ ಹೋದಂಗೆಲ್ಲ ಕಾಣಿಸುತ್ತೆ. ಆಮೇಲೆ ಸೇವಂತಿಗೆ ಗಿಡದಲ್ಲೆಲ್ಲ ನಾನು ಅವರೆಕಾಯಿ, ಬಳ್ಳಿ ಬೀನ್ಸು ಅವೆಲ್ಲ ಇಟ್ಟಿದ್ದೀನಲ್ಲ, ಆ ಬಳ್ಳಿಗಳು ಕೂಡ ಕಾಣಿಸಲ್ಲ, ಒಳಗಡೆ ಹೋದಂಗೆಲ್ಲ ಬಳ್ಳಿಗಳು ಕಾಣಿಸ್ತವೆ. ಈ ಥರ ಇದೆ. ಇವಾಗ ಗಿಡಗಳೆಲ್ಲ ಜಾಸ್ತಿನೇ ಬೆಳ್ಕೊಂಡಿದ್ದಾವೆ. ಪ್ರೂನ್ ಮಾಡಬೇಕು ಅಂದರೆ ಇವಾಗ ಮಾಡೋಂಗಿಲ್ವಲ್ಲ, ಅದಕ್ಕೆ ದಾಸವಾಳ ಮಾಡಿಲ್ಲ. ಯಾವಾಗೋ ಕೆಲಸ ನಡೆಯುವಾಗ ಒಂದು ಸರಿ ಮಾಡಿದ್ದೆ. ಫೆಬ್ರವರಿ ಆದಮೇಲೆ ಲೈಟಾಗಿ ಪ್ರೂನ್ ಮಾಡ್ಕೊಂಡ್ರೆ ಮತ್ತೆ ಹೊಸ ಚಿಗುರು ಮೊಗ್ಗು ಬರುತ್ತೆ. ಇವಾಗ ಏನು ಪ್ರೂನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾಡ್ಕೊಂಡ್ರೂ ನಿಮಗೆ ಅಲ್ಲಿ ಮೊಗ್ಗಿಲ್ಲ ಅಂದಾಗ ಲೈಟಾಗಿ ಪ್ರೂನ್ ಮಾಡ್ಕೊಳ್ದೇ ಇದ್ರೇ ಒಳ್ಳೆಯದು, ನನಗೆ ಗೊತ್ತಿದ್ದಂಗೆ. ಆದಷ್ಟು ಗಿಡಗಳ್ನ ಕಾಪಾಡ್ಕೋಬೇಕು. ಅವಕ್ಕೆ ಇವಾಗ ನಿದ್ದೆ ಟೈಮು 3 ತಿಂಗಳು, ಜನವರಿವರೆಗೂ ಅವು ಗಿಡಗಳು ಅದೇ ಥರ ಕಾಪಾಡ್ಕೋಬೇಕು ಅಷ್ಟೇ. ನೋಡಿ ಇದು ಇನ್ನೂ ಒಂದು, ಇದಕ್ಕೂ ಸಣ್ಣಗೆ ಒಂಥರ ಹುಳ, ಈ ಥರ ಕೈಯಲ್ಲೇ ಈ ಥರ ಅನ್ಬೇಕು. ಮೊಗ್ಗು ಇನ್ನೊಂದು 2 ದಿನಕ್ಕೆ ಅರಳುತ್ತೆ. ಅದು ಯೆಲ್ಲೋ ಕಲರು, ತುಂಬ ದೊಡ್ಡದಾಗಿ ಬಿಡುತ್ತೆ. ಇದೇ ಫಸ್ಟ್ ಹೂವು ಆಗಿರೋದು. ನೋಡಿಸ್ತೀನಿ, ಅದು ಅರಳಿದಾಗ ತೋರಿಸ್ತೀನಿ. ತುಂಬ ದೊಡ್ಡದಾಗಿ ಬಿಡುತ್ತೆ ಹೂವು, ಅಂಗೈ ಅಗಲ ಇರುತ್ತೆ. ಒಂದು ಪಾಟಲ್ಲಿ 3 ಸಸಿಗಳು ಇದ್ವಲ್ಲ, ಅವ ತಂದು ಹಾಕಿದ್ದು ಇಷ್ಟು ದಿನಕ್ಕೆ ಅದರಲ್ಲಿ ಮೊಗ್ಗಾಗಿದೆ. ಯಾಕೆಂದರೆ ಮೊಗ್ಗಕ್ಕೆ ಹಾಕೋದು ಕಡ್ದು ಹಾಕೋದು ಆ ಥರ ಆಗ್ತಿತ್ತು. ನೋಡಿ ಇಷ್ಟು ಹೂವು ಸಿಕ್ಕಿದೆ ಇವತ್ತು, ಜಾಸ್ತಿನೇ ಸಿಕ್ಕಿದೆ, ದಾಸವಾಳ ಅನ್ಬೇಕು. ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಅನ್ನ ತಿಳಿಸಾರು ಮಾಡಿದ್ದೆ. ನಾನು ತಿಳಿಸಾರು ಮಾಡಿ ಹಪ್ಳ ಮಾಡ್ಕೊಂಡಿದ್ದು ನಂಚ್ಕೊಳಕ್ಕೆ ಅಷ್ಟೇ ಅವತ್ತಿಂದು. ಅದಾದಮೇಲೆ ನಾನು ಸ್ನಾನ, ಪೂಜೆ ಎಲ್ಲ ಈ ಥರ ಇರುತ್ತೆ ನನ್ನ ದಿನಚರಿ. ಮಧ್ಯಾಹ್ನ ಆಗೋಗುತ್ತೆ ಎಲ್ಲ ಕೆಲಸ ಆಗೋಷ್ಟೊತ್ತಿಗೆ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಸಾಯಂಕಾಲ ನಾನು ನೀರು ಹಾಕೋಣ ಅಂತ ಬಂದೆ, ಅವನೇ ಹಾಕ್ತೀನಿ ಇಂದ.
ಸರಿ ಅವನೇ ಹಾಕ್ತಾಯಿದ್ದ, ಹಂಗೆ ವಿಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಮಳೆ ಇವಾಗ ಆಗಲೇ ಕಮ್ಮಿ ಆಗೋಯ್ತಲ್ವ, ಸಾಯಂಕಾಲದ ನೀರು ಹಾಕ್ತಾಯಿದ್ದೀವಿ. ನೋಡಿ ಇಲ್ಲಿ ದಾಸವಾಳ ಮುಂದ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ, ಮುಂದೆ ಎಲ್ಲ ದಾಸವಾಳ, ಹಿಂದ್ಗಡೆ ನಿಮಗೆ ಯಾವ ಗಿಡ ಇದೆ ಅಂತ ಗೊತ್ತಾಗಲ್ಲ. ಒಳಗಡೆ ಹಿಂಗೆ ಹೋದರೆ ನಿಮಗೆ ಯಾವಾಗ ಗಿಡಗಳು ಕಾಣಿಸುತ್ತೆ. ಆಪಿ ನೋಡಿಕೊಂಡು ಕೂತಿದೆ ಸಾಯಂಕಾಲದತ್ತು. ಆಮೇಲೆ ಇದನ್ನು ಬೆಳಗ್ಗೆ ನಾನು ವಿಡಿಯೋ ಮಾಡೋದು ಮರ್ತುಬಿಟ್ಟೆ, ಅರಳಿತ್ತು, ಗಂಟೆ ಹೂವು ಅಂತೀವಲ್ಲ ಅದು ವೈಟು. ಖುಷಿ ಆಯಿತು ನನಗೆ. ಇದರಲ್ಲಿ ಎಲ್ಲೋ ನೋಡಿದ್ದೀನಿ, ಆಮೇಲೆ ಇವಾಗ ವೈಟು, ಆಮೇಲೆ ಡಬಲ್ ಕಲರ್ ಒಂದು ಬರುತ್ತೆ, ಅದು ಒಂದಿದೆ. ನಾನು ಇದು ಹೆಂಗೆ ತಂದಿಟ್ಟೆ ಅನ್ನೋದು ನನಗೆ ನೆನಪಿಲ್ಲ. ಕಟಿಂಗ್ ಯಾರು ಕೊಟ್ಟಿದ್ರು, ಹೆಂಗೆ ತಂದೆ ಅಂತ ಗೊತ್ತಿಲ್ಲ. ಅದು ಒಂದು ಸರಿ ಕ್ಲೀನ್ ಮಾಡ್ಬೇಕಾದ್ರೆ ಎಲೆ ಕಿತ್ತಿದಾಗ ಹಾಲು ಬಂತು, ನನಗೆ ಡೌಟ್ ಬಂದು ಎಲೆನೂ ಚಿಕ್ಕದಾಗಿದೆ ಅಂದ್ಕೊಂಡೆ. ಫಸ್ಟು ನಾನು ಕಣಗಿಲ ಗಿಡ ಅಂದ್ಕೊಂಡಿದ್ದೆ. ಅದಾದಮೇಲೆ ಇದು ಗಂಟೆ ಹೂವು ಅಂತ ಗೊತ್ತಾಯಿತು. ಅದಾದಮೇಲೆ ಯಾವ ಕಲರ್ ಬಿಡುತ್ತೋ ಅಂತ ಖುಷಿ, ಇದು ಆಶ್ಚರ್ಯ ಇತ್ತು. ಇವತ್ತು ವೈಟ್ ನೋಡ್ಬಿಟ್ಟು ತುಂಬ ಖುಷಿಯಾಯಿತು. ಯಾಕಂದರೆ ಎಲ್ಲಕ್ಕೂ ಕಾಮನು, ಎಲ್ಲ ಕಡೆ ಬಿಡುತ್ತೆ. ನಮಗೆ ಡಬಲ್ ಕಲರು ವೈಟು ಬಿಟ್ಟಾಗ ಖುಷಿ ಅನಿಸುತ್ತೆ. ನೋಡಿ ನೀರು ಹಾಕ್ಬಿಟ್ಟು ಸ್ಪ್ರೇನೂ ಮಾಡಿಬಿಡ್ತಾನೆ. ಒಂದೊಂದು ಸರಿ ಇವನು ಮಾಡ್ತಾನೆ, ಒಂದೊಂದು ಸರಿ ನಮಗೂ ಯಾರೂ ಇಲ್ಲ ಅಂದಾಗ ನಮ್ಮ ಅಳಿಯ ಅಥವಾ ನಮ್ಮ ಮಗ ಬಂದು ಮಾಡ್ತಾನೆ. ನಮಸ್ತೆ.